ಹಲೋ ಎವ್ರಿವನ್, ಇವತ್ತು ನಾನು ನಿಮಗೆ ಹೊಸ ಟಾಪಿಕ್ ಒಂದಿಗೆ ಬಂದಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಫಂಕ್ಷನ್ ಕೀ ಶಾರ್ಟ್ಕಟ್ ಕೀಸ್ಗಳು ಯಾವ್ಯಾವಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಅಂದರೆ ಇತ್ತೀಚೆಗೆ PDO ಎಕ್ಸಾಮ್ಸ್ಗಳಲ್ಲೆಲ್ಲ 30 ಮಾರ್ಕ್ಸ್ಗೆ ಕಂಪ್ಯೂಟರ್ದು ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಫಂಕ್ಷನ್ಸ್ ಕೀ ಮೇಲೂ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದರಿಂದ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ F1ನ ಹೆಲ್ಪ್ಗೆ ಯೂಸ್ ಮಾಡ್ತೀವಿ, F2ನ ಎಡಿಟ್ ಸೆಲ್ಸ್ ಇದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ F3ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪೇಸ್ಟ್ ನೇಮ್, ಯಾವುದೇ ಲೆಟರ್ನ ನಾವು ಪೇಸ್ಟ್ ಮಾಡೋಕ್ಕೆ F3 ಫಂಕ್ಷನ್ ಕೀನ ಯೂಸ್ ಮಾಡ್ತೀವಿ. ಸೊ ನಿಮಗೆ ಎಷ್ಟು ಫಂಕ್ಷನ್ಸ್ ಕೀಗಳಿದೆ ಮತ್ತು ಯಾವ ಕೀಸ್ದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಲೂ ಕೇಳ್ಬೋದು. ಹಾಗೆ F4 ರಿಪೋರ್ಟ್, ಆ್ಯಕ್ಷನ್ ಅಥವಾ ಆ್ಯಂಕರ್ ಇದಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗೆ F5ನ ಸೆಲ್ಸ್ ಅಂದರೆ ಈಗ ನೀವು ಕಾಲಮ್ಸು ಮತ್ತು ರೋಸ್ ಏನು ಬರುತ್ತೆ ಸೆಲ್ಲಿಂದ ಸೆಲ್ಲಿಗೆ ಹೋಗೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ F6ಗೆ ಗೋ ಟು ಸ್ಪೆಷಲ್ ಕೇಸ್ ಇದಕ್ಕೇನಾದರೂ ಇದ್ದರೆ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ನಿಮಗೆ ಆಪ್ಷನ್ಸ್ಗಳನ್ನ ಕೇಳ್ಬೋದು, ಫಂಕ್ಷನ್ ಕೀನ ಕೇಳಿ. ಹಾಗೆ F7ನ ನೆಕ್ಸ್ಟ್ ಪ್ಯಾನೋಗೆ ಯೂಸ್ ಮಾಡ್ತೀವಿ. ಹಾಗೆ F8ನ ಸ್ಪೆಲ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಏನಾದರೂ ಎರರ್ ಇದ್ದರೆ. ಹಾಗೆ F9ನ ಎಕ್ಸ್ಟ್ಯಾಂಡ್ ಮೋಡ್ಗೆ ತೊಗೊಂಡೋಗೋಕ್ಕೆ ಯೂಸ್ ಮಾಡ್ತೀವಿ. ಎಷ್ಟು ಫಂಕ್ಷನ್ಸ್ ಕೀಗಳಿದೆ ಅನ್ನೋದನ್ನ ನೀವು ಕಮೆಂಟ್ನ ಮಾಡಿ. ಹಾಗೆ ಇನ್ನೂ ಯಾವುದಾದ್ರು ಸ್ಪೆಷಲ್ ವರ್ಕ್ ಏನಾದರೂ ಇದ್ದರೆ ಫಂಕ್ಷನ್ ಕೀನ ಕೆಳಗಡೆ ಕಮೆಂಟ್ ಮಾಡಿ. F10ದು ರೀಕ್ಯಾಲ್ಕುಲೇಟಿಂಗ್ ವರ್ಕ್ ಬುಕ್ಕಿಗೆ ನಾವು ಯೂಸ್ ಮಾಡ್ತೀವಿ. ಹಾಗೆ F11 ಆ್ಯಕ್ಟಿವಿಟಿವ್ ಮೆನ್ಯೂ ಬಾರ್ಗೆ ಯೂಸ್ ಮಾಡ್ತೀವಿ. F12ಗೆ ನ್ಯೂ ಚಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಫಂಕ್ಷನ್ ಕೀಗಳ ಫಂಕ್ಷನ್ ಅಂತ ಹೇಳ್ಬೋದು. ಬೇರೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಶಿಫ್ಟು F1 ಸೇವ್ ಆ್ಯಸ್ಗೆ ಯೂಸ್ ಮಾಡ್ತೀವಿ. ಹಾಗೆ ಶಿಫ್ಟ್ F2 ವಾಟ್ಸ್ ದಿಸ್ ಇದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಶಿಫ್ಟ್ F3 ಇನ್ಸರ್ಟ್ ಕಮೆಂಟ್ಗೆ ಯೂಸ್ ಮಾಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಇತ್ತೀಚೆಗೆ ಕಂಪ್ಯೂಟರ್ ಪೇಪರ್ ಕಂಪಲ್ಸರಿ ಆಗಿದೆ. ಹಾಗೆ ಶಿಫ್ಟ್ ಪ್ಲಸ್ F4 ಪೇಸ್ಟ್ ಫಂಕ್ಷನ್ ಇಂಟುಗೆ ಯೂಸ್ ಮಾಡ್ತೀವಿ. ಹಾಗೆ ಶಿಫ್ಟ್ ಪ್ಲಸ್ F5 ಫಾರ್ಮುಲಾ ಇದಕ್ಕೆ ಯೂಸ್ ಮಾಡ್ತೀವಿ. ಶಿಫ್ಟ್ ಪ್ಲಸ್ F6 ಫೈಂಡ್ ನೆಕ್ಸ್ಟ್ ಏನು ಏನು ನೀವು ಇದು ಮಾಡ್ತೀರಾ ಅಂದರೆ ಇನ್ಸರ್ಟ್ ಮಾಡೋದಾಗಲಿ ಏನಾದರೂ ಆ ಥರ ಇದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಶಿಫ್ಟ್ F8ಗೆ ನಿಮಗೆ ಏನೇನು ಬೇಕು ಅನ್ನೋದನ್ನು ಫೈಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಶಿಫ್ಟ್ ಪ್ಲಸ್ F9ನ ಪ್ರೀವಿಯಸ್ ಪ್ಯಾನ್ಗೆ ಹೋಗೋಕ್ಕೆ ಯೂಸ್ ಮಾಡ್ತೀವಿ. ಶಿಫ್ಟ್ ಪ್ಲಸ್ F10ನ ಆ್ಯಡ್ ಟು ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.